ಸಿಂಗಂ ರವಿ ಚನ್ನಣ್ಣವರ್ ಸ್ಫೂರ್ತಿ ಮಾತು. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಜರುಗಿದ ಗದಗವಾಣಿ ಪತ್ರಿಕೆಯ ವಾರ್ಷಿಕೋತ್ಸವ ಹಾಗೂ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದಕ್ಷ ಹಾಗೂ ಪ್ರಾಮಾಣಿಕ ಗದಗ ಮೂಲದ ಖಡಕ್ ಐಪಿಎಸ್ ಅಧಿಕಾರಿ ಕರ್ನಾಟಕದ ಸಿಂಗಂ ರವಿ ಡಿ ಚನ್ನಣ್ಣವರ್ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಕೆಲಸ ಮಾಡಿ ನನ್ನಷ್ಟು ಜನಸಂಪರ್ಕ ಸಭೆಗಳನ್ನು ಮಾಡಿದ ಇನ್ನೊಬ್ಬನಿದ್ರೆ, ನನ್ನಷ್ಟು ದಲಿತ ದಿನಾಚರಣೆಗಳನ್ನ ಮಾಡಿದವನು ಇನ್ನೊಬ್ಬನಿದ್ರೆ, ನನ್ನಷ್ಟು ಗ್ರಾಮ ವಾಸ್ತವ್ಯಗಳನ್ನು ಮಾಡಿದವರು ಇನ್ನೊಬ್ಬ ಇದ್ರೆ, ನನ್ನಷ್ಟು ಕ್ರೈಮ್ ಡಿಟೆಕ್ಷನ್, ಕಮ್ಯುನಿಟಿ ಪೊಲೀಸಿಂಗ್, ಟ್ರಾಫಿಕ್ ಸುಧಾರಣೆಗಳನ್ನ ಮಾಡಿದವನು ಸಂಡೇ ಆಫೀಸಲ್ಲಿ ಕೂಡ್ತಾ ಇದ್ದೆ. ಹಾಸನಲ್ಲಿ ಕೇಳಿ, 9 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ದೊಡ್ಡ ಮನೆ, ಭೂಮಿ ಹುಟ್ಟಿದಾಗ ನೋಡಲೇ ಇಲ್ಲ, 13 ದಿನ ನೋಡ್ಲಿಲ್ಲ. 2ನೇ ಮಗಳು ಹುಟ್ಟಿದಾಗ ಟಿ ನರಸೀಪುರದಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದೆ. ಕಾಕಿ ಇಲ್ಲದೆ ಒಂದು ದಿವಸ ಇರ್ತಿರ್ಲಿಲ್ಲ. ಅನ್ನೋನ್ ನಂಬರ್ ವಾಪಸ್ ಫೋನ್ ಮಾಡಿ, ನಾನು ರವಿ ಡಿ ಚನ್ನಣ್ಣವರ್ SP ಮಾತನಾಡ್ತಿದ್ದೀನಿ, ಫೋನ್ ಮಾಡಿದ್ದಲ್ಲಪ್ಪ, ಏನ್ ನಿನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೆ. ಸಮಸ್ಯೆ ಹೇಳಿದ 3ನೇ ದಿವಸ ನಾನಿಂತ ಇನ್ಸ್ಪೆಕ್ಟರ್ ಹೇಳಿದ್ದೆ, ನಿನ್ ಸಮಸ್ಯೆ ಪರಿಹಾರ ಆಯ್ತೋ ಇಲ್ವೋ ಅಂತ ವಾಪಸ್ ಕೇಳ್ತಾ ಇದ್ದೆ. ಪ್ರತಿ ಜಿಲ್ಲೆಯಲ್ಲಿ SC STಗೆ ಸಿಗಬೇಕಾದ ಸೌಲಭ್ಯ, OBCಗೆ ಸಿಗಬೇಕಾದ ಸೌಲಭ್ಯ, ಸಂವಿಧಾನ ಅಂದ್ರೆ ಏನು, ಜನಸಾಮಾನ್ಯನಿಗೆ ಸಿಗಬೇಕಾದ ಸವಲತ್ತುಗಳೇನು, ಜಿಲ್ಲಾ ಮಟ್ಟದಲ್ಲಿರುವ ಇಲಾಖೆಗಳೆಷ್ಟು, ಅವರ ಕರ್ತವ್ಯಗಳೇನು, ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೇನು, PSI ಅಂದ್ರೇನು, ಅವನ ಕರ್ತವ್ಯ ಏನು, FIR ಅಂದ್ರೇನು, ಸಮನ್ಸ್ ಅಂದ್ರೇನು, ವಾರಂಟ್ ಅಂದ್ರೇನು, ದೋಷಾರೋಪಣಾ ಪಟ್ಟಿ ಅಂದ್ರೇನು, ಯಾಕೆ ಅರೆಸ್ಟ್ ಮಾಡ್ತೀವಿ, ಯಾಕೆ ಬಿಡ್ತೀವಿ, ಪ್ರತಿಯೊಂದನ್ನು ಪ್ರಿಂಟ್ ಮಾಡಿ ಪ್ರತಿ ಶಾಲೆ, ಪ್ರತಿ ಗ್ರಂಥಾಲಯ, ಪ್ರತಿ ಗ್ರಾಮ ಪಂಚಾಯತಿ ಕಚೇರಿ ಕೊಟ್ಟಿದ್ದೆ, ಕೊಡ್ತಾ ಇದ್ದೀನಿ. ಏನಪ್ಪ ಇದು ಮಾತಾಡ್ತವನೆ? ಬಾಬಾ ಸಾಹೇಬ್ ಹೇಳ್ಕೊಟ್ರು ಏನಂತ, ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ. ಎಂತ ಇತಿಹಾಸಪ್ಪ ನಮ್ದಾಗಿದ್ರೆ, ನನ್ನ ಪಾಲಿಂದು ಸೇರಿ ಎಲ್ಲಾ ದೌರ್ಜನ್ಯಗಳನ್ನ ಅನುಭವಿಸಿದ ಕುಟುಂಬ. ನಾನೊಬ್ಬ ರಿಪ್ರೆಸೆಂಟೇಟಿವ್ ಅಷ್ಟೇ. 1000 ಜನ ರವಿ ಚನ್ನಣ್ಣವರು ಇನ್ನೂ ಹಂಗೆ ಅವ್ರೆ. 3 ಸಾರಿ ಡ್ರಾಪ್ಔಟ್ ನಾನು SLC ಬರುವ ಪೂರ್ವದಲ್ಲಿ. 3 ಸಾರಿ ಗೋವಾ ಹೊಂಟೋಗ್ಬಿಡೋದು, ಪುತ್ತೂರು ಕಾಫಿ ಸೀಮೆ ಹೊಂಟೋಗ್ಬಿಡೋದು. ಇದೇ ಕದ ಶಾಂತಲಾ ಹೋಟೆಲ್, ನಮ್ಮ ರವಿ ಸಾವ್ಕಾರ್ ಎಲ್ಲ ಗೊತ್ತಿರುತ್ತೆ. ಶಾಂತಲಾ ಹೋಟೆಲ್, ವಿಜಯಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟ್, ಅಲ್ಲಿ ಕೆಲಸ ಮಾಡೋದು. ರತ್ನಕುಂಜ್ ಬಿಲ್ಡಿಂಗ್, ಸೀಡ್ಸ್ ಫ್ಯಾಕ್ಟ್ರಿ, ಸೋಡಾ ಎಲ್ಲ ಮಾಡೀನಿ. ಹೆಮ್ಮೆಯಿಂದ ಹೇಳ್ತೀನಿ, ನಾ ಮಾಡೀನಿ. ನಾ ಇಲ್ಲಿ ಬರ್ತೀನಿ ಅಂತ ಗೊತ್ತಿತ್ತು ನನಗೆ. ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಇಲ್ಲ. ಒಂದು ಕೆಲಸ ಶ್ರೇಷ್ಠ ಕನಿಷ್ಠ ಅಲ್ಲ. ಅಣ್ಣ ಬಸವಣ್ಣನನ್ನ ನಾವು ನಂಬುವುದಾದರೆ, ಬಸವಣ್ಣನ ಮೂರ್ತಿಗಳನ್ನ ಪ್ರತಿ ಸರ್ಕಲ್ ಅಲ್ಲಿ ನಾವಿಟ್ಟು ಕಾಯಕವೇ ಕೈಲಾಸ ಅಂತ ಹೇಳುವುದಾದರೆ, ಆಯ್ದಕ್ಕಿಯ ಲಕ್ಕಮ್ಮನನ್ನ ಕೂಡಿಸಿರ್ಲಿಲ್ವೇ ಅನುಭವ ಮಂಟಪದಲ್ಲಿ, ಮಾದರ ಚೆನ್ನಯ್ಯನಿರ್ಲಿಲ್ವೇ, ದೋಹರ ಕಕ್ಕಯ್ಯನಿರ್ಲಿಲ್ವೇ, ಮಡಿವಾಳ ಮಾಚಿದೇವನಿರ್ಲಿಲ್ವೇ, ಅವರೆಲ್ಲರನ್ನೂ ಸೇರಿಸಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ ಬಸವಣ್ಣ. ಅವನ ಮಾತುಗಳು ಇತಿಹಾಸವನ್ನ ಮರೆತವನು ಇತಿಹಾಸವನ್ನು ಸೃಷ್ಟಿಸಲ್ಲ ಅಂದ್ರಲ್ಲ. ನಾನು ನೋಡಿದ ಇತಿಹಾಸ ಇದು. ನಮ್ಮ ಅಪ್ಪ ಜೀತ, ನಮ್ಮ ತಾತ ಜೀತ ಇದ್ದ ಎಲ್ಲೋ ಕುಂದಗೋಳದ ಹತ್ರ, ಕುಂದಗೋಳದ ಎರೆ ಬುದಿಯಾಳ, ಅಲ್ಲಿಂದ ನೀಲ್ಗುಂದಕ್ಕೆ ಹೊಟ್ಟಿಪಾಡಿಗೆ ಬಂದವ್ರು. ಅವರಪ್ಪ ಇನ್ನೊಂದ್ ಕಡೆ ಎಲ್ಲ ದುರ್ಗದ ಹತ್ರ ಇದ್ನಂತೆ. ಕೆಲವ್ರು ಹೇಳ್ತಾರಲ್ಲ, ಚನ್ನಪ್ಪನವ್ರ ಮಗ ರಂಗಪ್ಪನವ್ರು, ರಂಗಪ್ಪನವ್ರ ಮಗ ದ್ಯಾಮಪ್ಪನವ್ರು, ದ್ಯಾಮಪ್ಪನವ್ರ ಮಗ ರವ್ಯಪ್ಪನವ್ರು, ರವ್ಯಪ್ಪನವ್ರ ಮಗ ವಿಕ್ರಮಾದಿತ್ಯ. ಅವ್ರ ಪ್ರಕಾರ, ಹೇಳವ್ರು ಹೇಳೋ ಆ ಕಥೆಯ ಪ್ರಕಾರ ನಮ್ಮ ಚರಿತ್ರೆ ಹಂಗೈತಿ. ಹಾಗಿದ್ರೆ ಪ್ರಜಾಪ್ರಭುತ್ವ, ಪ್ರತಿಭೆಗೆ ಬೆಲೆ ಇದೆ, ಎಲ್ಲರಿಗೂ ಸಮಬಾಳುವಂತ ಬಾಬಾ ಸಾಹೇಬರು ಜನವರಿ 26, 1950ಕ್ಕೆ ಸಂವಿಧಾನವನ್ನು ಕೊಟ್ಟರು. ಇಲ್ಲೆಲ್ಲರೂ ಸಮಾನರಂತೆ. ಇನ್ನು ಸಮಾನತೆ ಕಾಣಲೇ ಇಲ್ಲ ನಮಗೆ, ಈಗಲೂ ಕಾಣ್ತಾ ಇಲ್ಲ. ಒಬ್ಬ IPS ಅಧಿಕಾರಿ ನಾನು,
16 ವರ್ಷ ಸೇವೆ ಮಾಡಿದ್ದೀನಿ. ಈಗಲೂ ಇಲ್ಲ, ಬರಬೇಕಾಗಿದೆ. ಯಾವಾಗ ಬರುತ್ತದು? ನನ್ನೊಬ್ಬರಿಂದ ಆಯ್ತದ? ಬಾಬಾ ಸಾಹೇಬರು ಅವರ ಆಶೋತ್ತರಗಳನ್ನು ಎಲ್ಲಿವರೆಗೆ ಎದೆಯಲ್ಲಿಟ್ಟುಕೊಂಡು ಮಾತು ಕೃತಿಯ ಮೂಲಕ ಪ್ರತಿಭಟನೆಯಲ್ಲಿ ಅದು ವ್ಯಕ್ತವಾಗುವುದಿಲ್ಲವೋ ಅಲ್ಲಿವರೆಗೂ ಬದಲಾವಣೆ ಬರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಹೋರಾಟ ಅನಿವಾರ್ಯ. ಯಾರ ಕೆಲಸಗಳಾಗುತ್ತಪ್ಪ ಇವತ್ತು? ನೀವು ಹಂಗೊಂದ್ಸಾರಿ ನೋಡಿಬೇಕಾದ್ರೆ ಯಾರ ಕೆಲಸ ಆಯ್ತದೆ? ಯಾರು ದೊಡ್ಡವರಿದ್ದಾರೆ ಅವ್ರ ಕೆಲಸ ಸಲೀಸಾಗಿ ಆಗುತ್ತೆ. ಉದಾಹರಣೆಗೆ ಯಾರೋ ದೊಡ್ಡವ್ರು ಫೋನ್ ಹಚ್ಚಿದ್ರೆ ನಾನು ಆಯ್ತು ಮಹಾಸ್ವಾಮಿ ಮನೆಗೆ ಬಂದು ಮಾಡಿಕೊಡ್ತೀನಿ, ನಾಳೆ ಮನೆಗೆ ಬಂದ್ಬಿಡ್ತೀನಿ ಸರ್, ಅಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ತಲೆ ಮೇಲೆ ಚಾಪಿ ಇಲ್ಲದೆ ಯಾವುದೋ ತಂಡದಿಂದ ಒಬ್ಬ ಬಂದಪ್ಪ, ಸಲೀಸಾಗಿ ಅವನ ಕೆಲಸ ಆಯ್ತದ? ಪೊಲೀಸ್ ಸ್ಟೇಷನ್ ನಲ್ಲಿ ಬಂದ ತಕ್ಷಣ ಅವ್ನು ನೀರು ಕೊಟ್ಟು ಕೂತ್ಕೊಳ್ಳಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರ? ಹೋಗಿ ಹಂಗೆ ಬೇಕಾದ್ರೆ ಒಂದು ಟ್ರಯಲ್ ಮಾಡಿ. ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ 3 ತಿಂಗಳ ಹಿಂದೆ, ನಂದು 2 ಎಕರೆ ಜಮೀನು ಒಣಬೇಸಾಯ, ಸರ್ವೆ ನಂಬರ್ 24/2, ಇಬ್ರು ಅಣ್ಣ ತಮ್ಮಂದಿರಿದೀವಿ, ಬೋಡಿಗೆ ಅರ್ಜಿ ಹಾಕ್ತಿದೀವಿ ಅಂತ ಹೇಳ್ಬಿಟ್ರೆ ಸಡನ್ ಆಗಿ ಮಾಡಿಕೊಟ್ಬಿಡ್ತಾವ್ರ? ಏನೋ ಸವಲತ್ತುಗಳಿದೆಯಂತಲ್ಲ ಜಿಲ್ಲಾ ಮಟ್ಟದಲ್ಲಿ ಸ್ವಯಂ ಉದ್ಯೋಗಕ್ಕೆ 5 ಲಕ್ಷ ರೂಪಾಯಿ ಸಬ್ಸಿಡಿ. ನಾನು ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಒಂದು ಕುಕ್ಕಟೋದ್ಯಮವನ್ನು ಆರಂಭ ಮಾಡ್ತಿದ್ದೀನಿ ಸ್ವಾಮಿ, ಅಪ್ಲಿಕೇಶನ್ ಕೊಟ್ಬಿಡಿ ಅಂದ ತಕ್ಷಣ ಓಹೋ ಹೌದಾ ಆಯ್ತು ಬಾರಪ್ಪ, ಬಡತನದ ರೇಖೆಗಿಂತ ಕೆಳಗಡೆ ಇದೆಯಾ, ನಾಳೆ ಬಂದು ಒಯ್ಯಪ್ಪ, ನೀವು ವಾಪಸ್ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾವ್ರ? ಮತ್ತಿದೆಯಂತ ಪ್ರಜಾಪ್ರಭುತ್ವ ಸ್ವಾಮಿ? ಇದನ್ನ ನೋಡಿದ್ದಂಗಾಗಿ ನೋಡ್ರಿಪ್ಪ, ನಾನು ಎಲ್ಲರಿಗೂ ಎಲ್ಲ ಕಡೆ ಓದೋದು ಅದನ್ನ ನುಗ್ಗಿರ್ಲೆ ಆಫೀಸ್ಗೆ ಅಂತ ಹೇಳ್ತೀನಿ ನಾನು. ಅಂದ್ರ ಇದರ ಅರ್ಥ ಏನು? ನಮ್ಮ ಉದ್ಧಾರಕ್ಕೆ ನಾವೇ ಶ್ರಮಿಸಬೇಕು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಬಂದೆ ಭಾಷಣ ಮಾಡಿದೆ ಹೊಂಟೋಗ್ಬಿಡ್ತೇನೆ, ನಾನು ಆರಾಮದೇನಿ, ನನಗೇನು ಕಡಿಮೆ ಆಗೈತಿ, ಇನ್ನು 20 ವರ್ಷ ಐತಿ ನನ್ನ ಸರ್ವಿಸ್.